ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಂಕಲ್, ಅರ್ಜೆಂಟಾಗಿ ಮನೆಗೆ ಬಂದ್ರಿ ಅಂತ ಹೇಳಿದ್ರಿ. ಮನೆಗೆ ಬಂದಿದ್ದು ಆಯ್ತು, ಕಾಫಿ ಕುಡ್ದಿದ್ದು ಆಯ್ತು, ಏನು ಹೇಳಿದೆ ಸುಮ್ಮನೆ ಕೂರ್ಸಿದ್ರಲ್ಲ, ಏನ್ ಸಮಾಚಾರ? ಈ ಪ್ರಶ್ನೆನ ನೀನು ನಿನ್ನ ಕ್ಲೋಸ್ ಫ್ರೆಂಡ್ ಚಿರು ಮತ್ತೆ ಅವನ ಹೆಂಡ್ತಿನ ಕೇಳಬೇಕು. ಓಹೋ, ಏನೋ ದೊಡ್ಡ ಚೈನ್ ಲಿಂಕ್ ಇರೋ ಆಗಿದೆ. ಏನೋ ಎಲ್ಲ ಈ ಕಿತಾಪತಿದೇನಾ ಕೆಲಸ? ಅದು ಮಾಲ್ವಿಕಾ ಆಂಟಿ ಶಾಸ್ತ್ರಗಳೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿದಾಗ ಜಗನ್ನಾಥ್ ಅಂಕಲ್ ತುಂಬಾ ಬೇಜಾರು ಮಾಡ್ಕೊಂಡ್ರು. ಅದಕ್ಕೆ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಇಲ್ಲೇ ಶರತ್ ಅಣ್ಣ ಮತ್ತೆ ದುರ್ಗಾ ಹಲ್ದಿ ಶಾಸ್ತ್ರ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಶಾಸ್ತ್ರ ಸಂಪ್ರದಾಯನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಮ್ಮ. ನನ್ನ ಆಸೆನ ಪೂರೈಸ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು. ಶುಭ ಕಾರ್ಯ ಮಾಡ್ಬೇಕು ಅಂದ್ರೆ ಸಂಪ್ರದಾಯಗಳೆಲ್ಲ ಇದ್ದೇ ಇರ್ಬೇಕಲ್ವಾ? ಸತ್ಯವಾದ ಮಾತು ಹೇಳ್ಬೇಕಣಮ್ಮ. ನಮ್ಮ ಹಿರಿಯ ತಲೆಗಳು ಮಾಡ್ಕೊಂಡ್ ಬಂದಿರೋದನ್ನ ನಾವು ಪಾಲಿಸ್ತಾ ಇದ್ದೀವಿ. ನಮ್ಮಿಂದ ನೀವು, ನಿಮ್ಮಿಂದ ಮುಂದಿನ ಪೀಳಿಗೆಯವರು ಪಾಲಿಸ್ಕೊಂಡು ಹೋಗ್ಬೇಕು. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಹಿಂದಿಂದ ನಡ್ಕೊಂಡ್ ಬಂದಿರೋದನ್ನ ಮರಿಬಾರ್ದು, ಬಿಡ್ಲೂಬಾರ್ದು. ಇದು ನಿಮ್ಮನೆ ಶುಭ ಕಾರ್ಯ ಅಲ್ಲ, ನಮ್ಮನೆದೇ ಅಂತ ಅನ್ಕೊಂಡಿದೀವಿ. ಅದು ಅಲ್ಲದೆ ಈ ಶಾಸ್ತ್ರಕ್ಕೆ ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾರೆ. ವಿಶೇಷವಾದ ಗೆಸ್ಟ? ಯಾರಾದರೂ ಸಿನಿಮಾ ಹೀರೋಯಿನ್ ಕರ್ಸ್ತಾ ಇದ್ದೀರಾ? ಇಲ್ಲ ಇಲ್ಲ ಶರತ್, ನಮ್ಮ ಕಂಪ್ನಿ ಪ್ರಾಜೆಕ್ಟ್ಸ್ಗೆ ಒಬ್ರು ಹೊಸ ಮಾಡೆಲ್ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ, ದಿಶಾ ಅವರೇ. ಶಿಲ್ ಬಿ ಹಿಯರ್ ಎನಿ ಟೈಮ್. ಅಲ್ಲ ಚಿರು, ಇದ್ ನಾವ್ ಎರಡೂ ಮನೆಯವರು ಒಂದಾಗಿ ಸೇರಿ ಮಾಡ್ತಿರೋ ಶಾಸ್ತ್ರ, ಹೊರಗಿನವ್ರು ಯಾಕೆ ಬೇಕು? ಹೌದೌದು, ನಾವೇ ಇದ್ರೆ ಸಾಕು ಅನ್ಸುತ್ತಲ್ವಾ? ಅಯ್ಯೋ, ಅದೇನಾಗುತ್ತೆ? ಇಂಥ ಶುಭ ಕಾರ್ಯಕ್ಕೆ ಅಂತವ್ರು ಬರ್ಲೇಬೇಕು. ಚಿರು, ನೀ ಫೋನ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ದಿಶಾನಾ? ಹಾ, ದಿಶಾ. ಇನ್ನೇನು ಬರ್ತಾರಲ್ಲ, ನಾನೇ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ತುಂಬಾ ಫೇಮಸ್ ಮಾಡೆಲ್ ಅವರು. ಚಿರು, ದಿಶಾ ಎಲ್ಲಿದ್ದಾಳಂತೆ? ಒಂದ್ಸತಿ ಫೋನ್ ಮಾಡಿ ಕೇಳು. ಚಿರು, ಫೋನೆಲ್ಲ ಯಾಕೆ? ಆರಾಮಾಗಿ ಬರ್ತಾರೆ ಬಿಡು, ಯಾಕೆ ಸುಮ್ಮನೆ ಟೆನ್ಷನ್? ಏನೋನೋ, ಅವ್ರಿಗೆ ಯಾವಾಗಲೂ ಫೋನ್ ಮಾಡಿ ರಿಮೈಂಡ್ ಮಾಡ್ತಿರ್ಬೇಕು. ನೋಡು, ಮತ್ತೆ ಎಲ್ಲೋ ವೈಬ್ರೇಷನ್ ಸೌಂಡ್ ಬರ್ತಿದೆಯಲ್ವಾ? ನೋಡು, ಕಾಲರ್ ರಿಸೀವ್ ಮಾಡ್ತಾಳೆ. ಸಿಗ್ನಲ್ ಏನಾದ್ರೂ ಪ್ರಾಬ್ಲಮ್ ಇರ್ಬೇಕು, ಸ್ವಲ್ಪ ಆ ಕಡೆ ಹೋಗಿ ಮಾಡ್ಬೇಕಿತ್ತು ಚಿರು. ಹಾ ಚಿರು, ಇಟ್ಸ್ ಓಕೆ, ಆರಾಮಾಗಿ ಬರ್ತಾರೆ ಬಿಡು. ದೀಪ, ಎಲ್ಲ ಹೋಗ್ತಿದ್ಯಾ? ಇರು, ನಿನ್ ಜೊತೆ ಮಾತಾಡ್ಬೇಕು. ದುರ್ಗಾ, ಬಾ, ನಿನಗೆ ಮನೆ ತೋರಿಸ್ತೀನಿ. ಮನೆ ನೋಡು, ಬಾಸು. ಸ್ವಿಮ್ಮಿಂಗ್ ಪೂಲ್ ಇದೆ, ಬಾ. ಮಾಯಾ, ನೀವೆಲ್ಲ ಹೋಗ್ತಿದ್ದೀರಾ? ನಾವೆಲ್ಲ ಇಲ್ಲೇ ಇದೀವಲ್ಲ, ಕುತ್ಕೊಳ್ಳಿ. ಅವರು ಬರ್ತಾರೆ, ನೀವು ಕುತ್ಕೊಳ್ಳಿ. ಎಲ್ಲಿ ನಾನು ಹೇಳಿದ ಪೌಡರ್ ತಂದಿದ್ಯಾ? ಇದವ್ ಫೇಸಿಗೆ ಹಚ್ಚುತ್ತಾ ಇದ್ದಂಗೆ ಮುಖ ಎಲ್ಲ ತುರ್ಕೆ ಬರುತ್ತೆ. ಹಂಗೆ ಅವಳು ಒದ್ದಾಡ್ ಸಾಯ್ಬೇಕು. ಆದ್ರೆ ಶರತ್ ಮುಖಕ್ಕೆ ಮಾತ್ರ ಹಚ್ಚಕ್ ಹೋಗ್ಬೇಡಿ. ಅಂಡ್ ನೀವೇ ಇದನ್ನ ಹಚ್ಬೇಕು ಅವಳಿಗೆ. ನಾನು ಇದನ್ನ ಅವಳಿಗೆ ಹಚ್ಚಿದ್ರೆ ನನ್ನ ಕೈಯೆಲ್ಲ ಇಚ್ಚಿಂಗ್ ಬರಲ್ವಾ? ಡೋಂಟ್ ವರಿ, ಇದು ರಿಯಾಕ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಷ್ಟ್ರಲ್ಲಿ ಕೈ ವಾಶ್ ಮಾಡ್ಕೊಂಬಿಡಿ. ನೀವಿಲ್ದೆ ಈ ಕೆಲಸನ ಬೇರೆ ಯಾರ ಕೈಯಲ್ಲೂ ಮಾಡೋದಕ್ಕಾಗಲ್ಲ. ಪ್ಲೀಸ್. ಓಕೆ ಸರಿ, ಅಲ್ಟೆ. ನೆನ್ಪಿಟ್ಕೊಳ್ಳಿ, ಈ ಬೌಲಲ್ಲಿರೋದು ದುರ್ಗಂಗ್ ಹಚ್ಬೇಕು, ಈ ಬೌಲಲ್ಲಿರೋದು ಶರತ್ಗೆ ಹಚ್ಬೇಕು.
ಎಲ್ರೂ ಬನ್ನಿ ಅರ್ಶಿನ ಶಾಸ್ತ್ರ ಶುರು ಮಾಡೋಣ. ಏನ್ ಮಾಯಾ, ದುರ್ಗಂಗೆ ಶಿಕ್ಷೆ ಕೊಡೋದಕ್ಕೆ ನೋಡ್ತಾ ಇದೀಯಾ? ಇವತ್ ನಿನ್ಗೆ ಸರಿಯಾದ ಪಾಠ ಕಲಿಸ್ತೀನಿ. ಏನಾಯ್ತು ಮಾಯಾ? ದುರ್ಗಂಗೇನು ಆಗಿಲ್ಲ, ಬಟ್ ನನಗೆಲ್ಲ ಇಚ್ಚಿಂಗ್ ಆಗ್ತದೆ. ಯಾಕೆ? ನೀನೇನಾದ್ರು ಆ ಪೌಡರ್ ಮಿಕ್ಸ್ ಮಾಡಿ ಅರ್ಶಿನ ಹಚ್ಕೋದ್ಯಾ? ಮತ್ತೆ ಯಾಕೆ ಹೀಗಾಗ್ತದೆ? ಸರಿ, ಬೇಗ ಫ್ರೆಶ್ ಆಗೋದು. ಕಮ್. ಹಾ, ಅರ್ಶಿನ ಶಾಸ್ತ್ರ ತುಂಬಾ ಚೆನ್ನಾಗಾಯ್ತಲ್ವಾ? ಇನ್ನೇನು ಮುಗೀತಲ್ಲ, ಬನ್ನಿ. ಇನ್ನೊಂದು ಶಾಸ್ತ್ರ ಉಳಿದಿದೆ. ಏನು?